ಈಗ ನಮ್ಗೆ ಯಾವ್ಯಾವ ರೋಗಕ್ಕೆ ಬರುತ್ತೆ ಇದನ್ನು ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡಿ ಸರ್. ಈಗ ಮಜ್ಜಿಗೆ ಬರುತ್ತೆ, ಮಜ್ಜಿಗೆ ಬಂದಾಗ ನಮಗೆ ಎಲ್ಲ ಕಡೆ ನಾಟಿ ಹಸುವಿನ ಮಜ್ಜಿಗೆ ಸಿಗಲ್ಲ. ಆ ಟೈಮಲ್ಲಿ ಈ ಥರದ್ದು ನಾವು ಮಾಡ್ಕೊಂಡು ಶಿಲೀಂಧ್ರನಾಶಕ ಕೆಲಸ ಮಾಡುತ್ತೆ. ತುಂಬ ಹುಳಿ ಇರುತ್ತೆ ಸರ್. ಇದು ಹುಳಿ ಇರೋದ್ರಿಂದ ಇದನ್ನು ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡುತ್ತೆ. ಚುಕ್ಕೆ ರೋಗ, ಬೂದು ರೋಗ, ಕಂದು ರೋಗ, ಅಡಿಕೆಯಲ್ಲಿ ಹಿಡಿಮುಂಡಿಗೆ ರೋಗ, ಅಡಿಕೆ ಈ ಕಡೆ ಬಂದ್ಬಿಟ್ರೆ ಯಾವ ಊರು ಇದು ಶಿರ್ಸಿ, ಸಿದ್ದಾಪುರ, ಕರಾವಳಿ ಭಾಗದಾಗೆಲ್ಲ ಚುಕ್ಕೆ ರೋಗ ತುಂಬಾ ಇದೆ ಸರ್. ಚುಕ್ಕೆ ರೋಗ ಇದ್ದಾಗ ನಾನು ಈ ಬೆಟ್ಟದ ಮೇಲೆ ರಾಸಾಯನಿಕ ಕಳಿಸ್ಕೊಟ್ಟಿದ್ದೀನಿ ತುಂಬಾ ಜನ ರೈತರಿಗೆ. ಈ ಇದನ್ನ ಬಳಸಿದ ಮೇಲೆ ರೋಗಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತವೆ. ಇದು ಅಡಿಕೆಯಲ್ಲಿ ಹಳ್ಳು ಉದುರೋದು ಈ ತರ ಸಮಸ್ಯೆಗಳು ಕಡಿಮೆ ಆಗ್ತವೆ. ಇದು ಅಡಿಕೆದು ಮಾತಾಡ್ತಾ ಇದ್ದೀನಿ ಅಂತ ಏನಲ್ಲ, ಎಲ್ಲ ಬೆಳೆಗೂ ಬರ್ತದ. ಈ ಮೆಣಸಿನಕಾಯಿ ತಗೊಂಡ್ರೆ ಮುಟ್ಟು ರೋಗ ಕಡಿಮೆ ಆಗ್ತದ, ಥ್ರಿಪ್ಸ್ ಮೆಡಿಸು ಕಂಟ್ರೋಲ್ ಬರ್ತದ. ಈ ಟೊಮ್ಯಾಟೊ ಬೆಳೆಗಾರರಿಗೆ ಬೂದ್ ರೋಗ ಬರ್ತದ, ಮೇಲ್ಗಡೆ ಎಲ್ಲ ಕಪ್ಪು ಕಲೆ, ಇದು ವೈಟ್ ಕಲೆ ಚಿಕ್ಕಿ ಬರ್ತದೆ. ಹಾ ಸರ್, ಬೂದ್ ರೋಗ ಎಲ್ಲ ಕಂಟ್ರೋಲ್ ಆಗ್ತದ. ಇದು ಎಲ್ಲಾ ಕ್ರಾಪಿಗೆ ಬೆಳೆಸ್ಕೋಬಹುದು ಸರ್. 1 ಲೀಟರ್ ನೀರಿಗೆ 5 ರಿಂದ 6 ml ಹಾಕೊಂಡು ಭೂಮಿಗೆ ಕೊಡ್ಬೇಕು ಸರ್. ಈ ತರ ಕೊಡ್ತಾ ಬಂದಾಗ ಮಣ್ಣು ತುಂಬಾ ಮೃದು ಆಗ್ತದೆ ಸರ್. ನಂಬರ್ 1 ಮೃದು ಆಗ್ತದೆ. ಇದಕ್ಕೆ ಅಂದ್ರೆ ಮಣ್ಣು ಚಹಾ ಪುಡಿ ಆದಂಗೆ ಆಗ್ತದ. ಮತ್ತು ಅದನ್ನ ಹೊರತುಪಡಿಸಿ ನಿಮಗೆ ನೀರು ಹಿಡಿದುಕೊಂತ ಸಾಮರ್ಥ್ಯನೂ ಜಾಸ್ತಿ ಆಗ್ತದ. ಅಥವಾ ಭೂಮಿಗೆ ಹಾಕಿದ್ರೆ ಒಳ್ಳೇದ. ಎರಡೂ ಮಾಡ್ಕೋಬಹುದು. ರೋಗ ಜಾಸ್ತಿ ಇದ್ದಾಗ ಸ್ಪ್ರೇ ಮಾಡ್ಕೊಳ್ಳೋದು. ಈಗ ಭೂಮಿಗೆ ಕೊಡೋದೇ ನಮ್ಮ ಪ್ರಕಾರ, ಭೂಮಿ ಕೊಡೋದ್ರಿಂದ ತುಂಬಾ ಒಳ್ಳೇದಂತ ನಮ್ಮ ಒಂದು ಸಲಹೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ 200 ಲೀಟರ್ಗೆ ಹಾಕಿ ಬೆಲ್ಲ ಸ್ವಲ್ಪ ಹಿಟ್ಟು ಹಾಕಿದಾಗ ಅವು ಆಕ್ಟಿವ್ ಆಗಿ ಜೀವಾಣುಗಳು ವೃದ್ಧಿಯಾಗಿ ನಿಮ್ಗೆ 1 ಪಟ್ಟು ಇದ್ದಿದ್ದು 1000 ಪಟ್ಟಾಗಿ ನಿಮ್ಮ ಭೂಮಿಯಲ್ಲಿ ಅದನ್ನ ಯಾಡ್ ಮಾಡಿದಾಗ, ಸ್ಪ್ರೇ ಮಾಡಿದಾಗ ಅಥವಾ ಡ್ರೆಂಚ್ ಮಾಡಿದಾಗ ಅದೇನಾಗ್ತದ, ಭೂಮಿಯಲ್ಲಿ ಸ್ಪ್ರೇಗೆ 2 ರಿಂದ 3 ml ಹಾಕೊಂಡು ಸ್ಪ್ರೇ ಮಾಡ್ಕೋಬಹುದು. ಯಾವುದೇ ಬೆಳೆ ಇರಲಿ ಸ್ಪ್ರೇ ಮಾಡಬಹುದು. ಇದೇ ಬೆಳೆ ಅಂತಲ್ಲ, ರೈತರು ಬೆಳಿತಕ್ಕಂಥ ಅಗ್ರಿಕಲ್ಚರ್ ಇರಲಿ, ಬೇಕಾದ ಬೆಳೆ ಇರಲಿ, ಎಲ್ಲ ಬೆಳೆಗೂ ಬರ್ತದೆ ಸರ್ ಇದು. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಂಥ ಪರಿಸ್ಥಿತಿಯಲ್ಲಿ ನಾವೇನೇ ಒಂದು ಬಿತ್ತನೆ ಮಾಡಿದ್ರು ಸಾಕಷ್ಟು ನಮ್ಮ ಹೊಲದಲ್ಲಿ ರೋಗ ಬಾಧೆ ಕಂಡು ಬರುತ್ತೆ. ಅಂಥ ಹೊತ್ತಿನೆಲ್ಲ ನಾವೇನು ಮಾಡಬೇಕು, ನಮ್ಮ ಮನೆ ಮದ್ದು ಅಥವಾ ಸಾವಯವ ರೂಪದಲ್ಲಿ ನಾವೇನಾದ್ರೆ ಒಂದಿಷ್ಟು ಔಷಧ ರೆಡಿ ಮಾಡ್ಕೊಂಡ್ರೆ ನಮಗೆ ಖರ್ಚು ಆದಾಯದಲ್ಲಿ ನಮಗೆ ಸ್ವಲ್ಪ ಉಳಿತಾಯ ಆಗುತ್ತೆ. ನೆಲ್ಲಿಕಾಯಿ ಔಷಧ, ಈ ನೆಲ್ಲಿಕಾಯಿ ಔಷಧ ಎದೆದಕ್ಕೆ ಬರುತ್ತೆ ಮತ್ತು ಯಾವ ಥರ ಅದನ್ನು ತಯಾರು ಮಾಡ್ಬೇಕಂತ ಸಂಪೂರ್ಣ ಮಾಹಿತಿ ಬೇಕಪ್ಪ ಅಂದ್ರೆ ನೀವು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನೆಲ್ಲಿಕಾಯಿ ಏನು ಔಷಧ ತಯಾರು ಮಾಡೋ ವಿಧಾನ ಇಲ್ಲಿ ಸರ್ ಜೊತೆ ಕೇಳೋಣ. ಅವ್ರ ಹೆಸರು ಕೇಳ್ಕೊಂಡು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು, ನಿಮ್ಮ ವಿಳಾಸ ಹೇಳ್ಕೊಡಿ. ನಮಸ್ತೆ ಎಲ್ಲ ರೈತ ಬಾಂಧವರಿಗೂ. ನಾನು ನಿಮ್ಮ ಸಾವಯವ ಕೃಷಿಕ ಶಿವನಗೌಡ ಪಾಟೀಲ್. ನಮ್ಮದು ಬಂದ್ಬಿಟ್ಟು ಗದಗ ಡಿಸ್ಟಿಕ್, ರೋಣ ತಾಲೂಕು, ಬೆಳವಣಿಗೆ ಗ್ರಾಮ. ನಾವು ಇವತ್ತಿನ ದಿನ ಎದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅಂದರೆ, ಬೆಟ್ಟದಿನಲ್ಲಿ ರಾಸಾಯನ ತಯಾರಿಸಿಕೊಳ್ಳುವಂಥ ವಿಧಾನ ಮತ್ತು ಬಳಸುವಂಥ ವಿಧಾನ ಮತ್ತು ಅದರಿಂದ ಏನು ಬೆನಿಫಿಟ್ ಆಗ್ತದೆ ಅನ್ನೋಂಥದ್ದು ಒಂದು ಮಾಹಿತಿ ತೋರಿಸ್ತಾ ಬರ್ತಾ ಇದ್ದೀನಿ ಸರ್. ಇದು ಬಂದ್ಬಿಟ್ಟು ನಿಮಗೆ ಬೆಟ್ಟದಿನಲ್ಲಿ ರಾಸಾಯನ ಅಂತ. ಇದ್ರ ಮೇಲೆ ನಾವು ಡೇಟ್ ಮೆನ್ಷನ್ ಮಾಡಿರ್ತೀವಿ ಸರ್. ಅಂದ್ರೆ ಈ ಎಕ್ಸ್ಪೈರ್ಡ್ ಅಂತ ಈ ಥರ ಇರುತ್ತೆ? ಎಕ್ಸ್ಪೈರ್ಡ್ ಇರಲ್ರಿ ಸರ್ ಇದಕ್ಕೆ. ಆ್ಯಕ್ಚುಲಿ ಇದು ತಯಾರಿ ಆದ 3 ತಿಂಗಳಿಗೆನೆ ಬಳಕೆ ಮಾಡ್ಲಿಕ್ಕೆ ಬರೋದು. ತಯಾರಾದ 3 ತಿಂಗಳಿಗೆ? ಹಾ ಸರ್, ನಾವು ಇವತ್ತು ತಯಾರಿ ಮಾಡಿದೀವಿ ಅಂದ್ರೆ ಅಲ್ಲಿಂದ 3 ತಿಂಗಳಿಗೆ ಬಳಸ್ಕೊಳಿಕ್ ಬರ್ತದ. ಇದು ಆಕ್ಚುಲಿ ನಿಮ್ಗೆ 12 ವರ್ಷ ಎಕ್ಸ್ಪೈರ್ ಇರುತ್ತೆ ಸರ್. ಇದು 12 ವರ್ಷ ನಾವು ತಯಾರು ಮಾಡಿದ್ರೆ 12 ವರ್ಷ ಎಕ್ಸ್ಪೈರ್ ಇರುತ್ತೆ ಸರ್ ಇದು. ತದನಂತರ ಇದನ್ನು ಮಾಡೋ ವಿಧಾನ ಏನಂದ್ರೆ 10:3 ಸರ್, ಆ ರೇಷಿಯೋದಲ್ಲಿ ಮಾಡ್ತಾ ಇರ್ತೀವಿ. ಏನಪ್ಪಾ ಇದನ್ನು ರೆಡಿ ಮಾಡೋದು ವಿಧಾನ ಅಂದ್ರೆ, ಇದಕ್ಕೆ ಪ್ಯೂರ್ ಬೆಟ್ಟದ ನೆಲ್ಲೆ ಕಾಯಿನೇ ಬೇಕಾಗತ್ತೆ. ನಮ್ಗೇನು 10 ಇಂಟು ಏನೋ ಹೇಳಿದ್ರೆ 10:3 ಸರ್. ಅಂದ್ರೆ 10 ಭಾಗ 3 ಭಾಗ, 10 3 ಭಾಗ ಅಂದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾನು. ಅದನ್ನೇ ಹೇಳ್ತಾ ಇದ್ದೆ ಸರ್. ಇದು ನಿಮ್ಗೆ 10 ಲೀಟರ್ ಗೋಕೃಪಾ ಅಮೃತ ಅಥವಾ OWC ಕಿಸಾನ್ ಚಂದ್ರ ಅವ್ರದ್ದು ಬೇಗ ಡಿಕಂಪೋಸ್ ಆಗ್ಲಿಕ್ಕೋಸ್ಕರ ಅದನ್ನ ಬಳಸ್ತಾ ಇರ್ತೀವಿ ಇದಕ್ಕೆ. ಸೊ ಅದನ್ನ 10 ಲೀಟರ್ ಗೋಕೃಪಾ ಅಮೃತ ಅಥವಾ OWC ಡಿಕಂಪೋಸರ್, ಅದು ಎಷ್ಟು ಹೋಗುತ್ತೆ ಡಿಕಂಪೋಸರ್? ಅದನ್ನ 10 ಲೀಟರ್ ಹಾಕ್ಬೇಕು ಸರ್. ಅದು 10 ಲೀಟರ್ ಡಿಕಂಪೋಸರ್ ಅಥವಾ ಗೋಕೃಪಾ ಅಮೃತ, 2ರಲ್ಲಿ ಒಂದು ಅದನ್ನ ಹಾಕ್ಬಿಟ್ಟು 3 kg ಬೆಟ್ಟದ ನೆಲ್ಲೆ ಪೇಸ್ಟ್. ಬೆಟ್ಟದ ನೆಲ್ಲೆ ಪೇಸ್ಟ್ ಅಂದ್ರೆ ಇಲ್ಲಿ ಎಷ್ಟೋ ಜನ ತಪ್ಪು ಮಾಡ್ತಾರೆ. ಈ ಬೆಟ್ಟದ ನೆಲ್ಲೆ ಪೇಸ್ಟ್ ಮಾಡ್ಬೇಕಾದ್ರೆ ಬೀಜ ಬರಂಗಿಲ್ಲ ಸರ್. ಅದಕ್ಕೆ ಬೀಜ ಬಂದ್ರೆ ಔಷಧಿನಿ ಕೆಟ್ಟೋಗ್ತದೆ. ಸ್ವಲ್ಪನೂ ಬೀಜ ಬರ್ದೇ ಇರಂಗೆ ನೀಟಾಗಿ ಮೇಲ್ಗಡೆ ಏನು ಕವರ್ ಇರುತ್ತಲ್ವಾ ಪೇಸ್ಟ್, ಅಲ್ಲಿ ಮೇಲ್ಗಡೆ ಅದು ನೀಟಾಗಿ ಕಟ್ ಮಾಡಿಬಿಟ್ಟು ಬೀಜ ಬೇರೆ ಸಪ್ರೇಟ್ ಮಾಡಿಬಿಟ್ಟು ಆ ಬೆಟ್ಟದ ನೆಲದ ಮೇಲ್ಗಡೆದೆಲ್ಲ ತೆಗೆದ್ಬಿಟ್ಟು ಅದನ್ನ ತಿರುಳನ್ನ ತೆಗೆದು ಅದನ್ನ ಗ್ರೈಂಡಿಂಗ್ ಮಾಡ್ತೀವಿ ಸರ್. ನಮ್ದು ಗ್ರೈಂಡಿಂಗ್ ಮಷೀನ್ ಇರಲ್ಲ. ಹಾ ಸರ್, ಈ ತರ ಗ್ರೈಂಡಿಂಗ್ ಮಿಷಿನ್ ಅಲ್ಲಿ ಅಥವಾ ಅವರು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರ ಅಂದ್ರೆ ಇದರಲ್ಲಿ ಮಿಕ್ಸರ್ ಅಲ್ಲಿ ಕೂಡ ಮಾಡ್ಬೋದು. ಆ ತರ ಅದನ್ನ 3 kg ತಗೊಂಡು 1 kg ಸಾವಯವ ಬೆಲ್ಲ, 3 kg ಬೆಟ್ಟದ ನೆಲ್ಲೆ ಪೇಸ್ಟ್, 10 ಲೀಟರ್ ಗೋಕೃಪಾಮೃತ ಅಥವಾ OWC,
ಅದನ್ನ ಹಾಕಿ ಒಂದು ಕಂಟೈನರ್ ಅಲ್ಲಿ ಏರ್ ಟೈಟ್ ಮಾಡಿ 3 ತಿಂಗಳು ಇಟ್ಟ ನಂತರ 3 ತಿಂಗಳು ಆದ ನಂತರ ಅದು ಬಳಕೆ ಬರ್ತದ. ತೆಗೆದ್ಬಿಟ್ಟು ಅವಾಗ ನಾವು ಫಿಲ್ಟರ್ ಅಥವಾ ಹೆಂಗೋ ಮಾಡ್ಕೊಂಡು ನಾವು ಹಂಗೆ ಡೈರೆಕ್ಟ್ ಭೂಮಿಗೆ ಕೊಡ್ತೀವಿ ಅಂದ್ರೆ ಫಿಲ್ಟರ್ ಮಾಡೋ ಅವಶ್ಯ ಇರಲ್ಲ. ನಾವು ನಾಜಲ್ ಅಲ್ಲಿ ಕೊಡ್ತೀವಿ, ಡ್ರಿಪ್ ಅಲ್ಲಿ ಕೊಡ್ತೀವಿ ಅಂದ್ರೆ ಫಿಲ್ಟರ್ ಮಾಡಿಬಿಟ್ಟು ಅದು ಬಳಸುವಂತ ವಿಧಾನ ಹೇಗೆ ಅಂತಂದ್ರೆ ಇದನ್ನ ಯಾವ ರೀತಿ ಬಳಸಬೇಕಂದ್ರೆ ಇದು ಬಂದ್ಬಿಟ್ಟು 1 ಲೀಟರ್ ನೀರಿಗೆ 1 ಲೀಟರ್ ನೀರಿಗೆ ಸ್ಪ್ರೇಗೆ 2 ರಿಂದ 3 ml ಹಾಕೊಂಡು ಸ್ಪ್ರೇ ಮಾಡ್ಕೋಬಹುದು. ಯಾವುದೇ ಬೆಳೆ ಇರಲಿ ಸ್ಪ್ರೇ ಮಾಡಬಹುದು. ಇದೇ ಬೆಳೆ ಅಂತಲ್ಲ, ರೈತರು ಬೆಳಿತಕ್ಕಂಥ ಅಗ್ರಿಕಲ್ಚರ್ ಬೇಕಾದ ಬೆಳೆ ಇರಲಿ ಎಲ್ಲ ಬೆಳೆಗೂ ಬರ್ತದೆ ಸರ್ ಇದು. ಇದನ್ನ 1 ಲೀಟರ್ ನೀರಿಗೆ ಸ್ಪ್ರೇಗೆ 2 ರಿಂದ 3 ml ನಾವು ಭೂಮಿ ಕೊಡ್ತೀವಿ. ಯಾವುದೇ ನೀರಾವರಿ ಮುಖಾಂತರನು ಕೊಡ್ಬೋದು. ಹರೆ ನೀರಿನ ಜೊತೆ ಕೊಡ್ಬೋದು, ಡ್ರಿಪ್ ಅಲ್ಲಿ ಕೊಡ್ಬೋದು, ಸ್ಪ್ರಿಂಕ್ಲರ್ ಅಲ್ಲಿ ಬಿಡ್ಬೋದು, ಅಥವಾ ಡ್ರೆಂಚ್ ಮಾಡ್ಬೋದು. ಯಾವುದೇ ವ್ಯವಸ್ಥೆ ಇರಲಿ ಭೂಮಿ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ನೀರಿನ ಮುಖಾಂತರ ಕೊಡೋದಿದ್ದಾಗ 1 ಲೀಟರ್ ನೀರಿಗೆ 5 ರಿಂದ 6 ml ಹಾಕೊಂಡು ಭೂಮಿಗೆ ಕೊಡ್ಬೇಕು ಸರ್. ಈ ತರ ಕೊಡ್ತಾ ಬಂದಾಗ ಮಣ್ಣು ತುಂಬಾ ಮೃದು ಆಗ್ತದೆ ಸರ್. ನಂಬರ್ 1 ಮೃದು ಆಗ್ತದೆ. ಇದಕ್ಕೆ ಅಂದ್ರೆ ಮಣ್ಣು ಚಹಾ ಪುಡಿ ಆದಂಗೆ ಆಗ್ತದ. ಮತ್ತು ಅದನ್ನ ಹೊರತುಪಡಿಸಿ ನಿಮಗೆ ನೀರು ಹಿಡಿದುಕೊಂತ ಸಾಮರ್ಥ್ಯನೂ ಜಾಸ್ತಿ ಆಗ್ತದ. ಇದು ಅದಕ್ಕೆ ಒಂದು ಸಹಾಯ ಆಗಿದ್ರು ಕೂಡ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಎಲೆಗಳಿಗೆ ಸ್ಪ್ರೇ ಮಾಡಿದಾಗ ಅಥವಾ ಬುಡಕ್ ಬಿಟ್ಟಾಗ ಸರ್ ಇಲ್ಲಿ ಬಂದ್ಬಿಟ್ಟು ಒಂದು ಕ್ವಶನ್ ಇರ್ತದ, ಸ್ಪ್ರೇ ಮಾಡಿದ್ರೆ ಒಳ್ಳೇದಾ ಅಥವಾ ಭೂಮಿಗೆ ಹಾಕಿದ್ರೆ ಒಳ್ಳೇದಾ? ಎರಡೂ ಮಾಡ್ಕೋಬಹುದು. ರೋಗ ಜಾಸ್ತಿ ಇದ್ದಾಗ ಸ್ಪ್ರೇ ಮಾಡ್ಕೊಳ್ಳೋದು. ಈಗ ಭೂಮಿಗೆ ಕೊಡೋದೇ ನಮ್ಮ ಪ್ರಕಾರ ಭೂಮಿಗೆ ಕೊಡೋದ್ರಿಂದ ತುಂಬಾ ಒಳ್ಳೇದಂತ ನಮ್ಮ ಒಂದು ಸಲಹೆ. ಅದು ಯಾವ ತರ ಅಂದ್ರೆ ಮಣ್ಣು ನಮ್ದು ಹೆಲ್ದಿ ಇತ್ತು, ಮಣ್ಣು ಡೆವಲಪ್ ಆಯ್ತು ಅಂದ್ರೆ ಆಟೋಮೆಟಿಕ್ ನಮ್ಮ ಮಣ್ಣಲ್ಲಿ ಬೆಳಿತಕ್ಕಂತ ಎಲ್ಲಾ ಬೆಳೆಗಳು ಆಟೋಮೆಟಿಕ್ ಚೇಂಜ್ ಆಗ್ತಾವ. ಈಗ ಮಣ್ಣು ಇದ್ದಂಗೆ ಬೆಳೆ ಬರುತ್ತೆ. ನಮ್ಮ ಮಣ್ಣಿಗೆ ಏನ್ ಪೋಷಕಾಂಶ ಕಡಿಮೆ ಇರುತ್ತೆ ಅದು ಒದಗಿದಾಗ ಅದು ಏನಾದ್ರು ಆಟೋಮೆಟಿಕ್ ನಮ್ಮ ಬೆಳೆ ಚೇಂಜ್ ಆಗಲೇಬೇಕು. ಸಾಧ್ಯವಾದ ಸ್ಪ್ರೇ ಮಾಡ್ಕೊಳ್ರಿ ಅಥವಾ ಡ್ರೆಂಚ್ ಆದ್ರೆ ಮಾಡ್ಕೊಳ್ರಿ. ಆಲ್ಮೋಸ್ಟ್ ಮಣ್ಣು ನಮ್ದು ಡೆವಲಪ್ ಆಗ್ಬೇಕಾದ ಮಣ್ಣು ಭೂಮಿಗೆ ಕೊಡೋದು ಉತ್ತಮ ಸರ್. ಈ ತರ ಇದನ್ನ ಬಳಸಿದಾಗ ಇದು ಏನು ಬೆನಿಫಿಟ್, ಇದನ್ನ ಹಾಕೋ ವಿಧಾನ, ತಯಾರಿಸೋ ವಿಧಾನ ಹೇಳಿದೆ. ಇದನ್ನ ಯಾವ ತರ ಸ್ಪ್ರೇಗೆ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಹೇಳಿದೆ. ಭೂಮಿಗೆ ಯಾವ ತರ ಕೊಡ್ಬೇಕಂತ ಹೇಳಿದೆ. ಬಟ್ ಕೆಲವೊಂದು ಜನಕ್ಕೆ ಏನೋ ರೈತರಿಗೆ ಡೌಟ್ ಇರ್ತದ, ಸರ್ ನೀವು ನೀರು ಇಷ್ಟು ಬಳಸಬೇಕು, ಇಷ್ಟು ಹಾಕ್ಬೇಕಂತ ಹೇಳಿದ್ರಿ, ಎಷ್ಟು ಡ್ರಮ್ ಕೊಡೋಣ ಸರ್, ಎಷ್ಟು ಲೀಟರ್ ಕೊಡೋಣ ಒಂದು ಎಕರೆಗೆ ಅಂತ ಕೆಲವೊಂದು ಜನ ಪ್ರಶ್ನೆನೂ ಇರ್ತದ. ಇದು ಆರ್ಗ್ಯಾನಿಕ್ ಇರೋದ್ರಿಂದ ತೊಂದರೆ ಅಂತ ಏನಿಲ್ಲ ಸರ್. ಜಾಸ್ತಿ ಬಳಸಿದ್ರು ಏನ್ ಪ್ರಾಬ್ಲಮ್ ಇಲ್ಲ, ಏನ್ ಲಾಸ್ ಇಲ್ಲ. ನಿಮ್ಗೆ ಈ ತರದ್ದು ಒಂದು 200 ಲೀಟರ್ ಡಮ್ಮಿ ತಗೊಂಡ್ರೆ ನೀವು ರೇಷಿಯೋ ಟೆಸ್ಟ್ ಮಾಡಿಬಿಟ್ಟು 1 ಲೀಟರಿಂದ 1.5 ಲೀಟರ್ ಇಂಥ ಡ್ರಮ್ಮಿಗೆ ಹಾಕಿಬಿಟ್ಟು 1 ಡ್ರಮ್ಮು ಅಥವಾ 2 ಡ್ರಮ್ಮು 3 ಡ್ರಮ್ಮಿನವರೆಗೆ ಕೊಡ್ಬೋದು. ಅತಿ ಆದ್ರೂ ಏನೋ ವರ್ಕೌಟ್ ಆಗಲ್ಲ. ಏನೋ ಒಂದು 2 ಲೀಟ್ರು 4 ಲೀಟ್ರು ಈ ತರ ಬರಲ್ಲ. ಸೊ ನಿಮ್ ಮಾಡಿದ ಟೈಮು ಕೆಲಸ ವೇಸ್ಟ್ ಆಗ್ತದೆ. ಸೊ ಏನಿಲ್ಲ ಸರ್, ಇಷ್ಟೇ. ಇದನ್ನ ಒಂದು ಡ್ರಮ್ಮಿಗೆ 1 ರಿಂದ 1.5 ಲೀಟ್ರು ನಾವು ಬೆಟ್ಟದ ನೆಲೆ ರಸಾಯನ ಹಾಕಿಬಿಟ್ಟು ಸಾಧ್ಯವಾದ್ರೆ ಸ್ವಲ್ಪ ಬೆಲ್ಲ, ಮಜ್ಜಿಗೆ ಇದ್ರೆ ಮಜ್ಜಿಗೆ, ಏನೂ ಇಲ್ಲ ಅಂದ್ರೆ ಬರೀ ನೀರಲ್ಲಿ ಕೂಡ ಹಾಕಿ ನಾವು 1 ಎಕರೆಗೆ ಇದನ್ನು ಯಾಡ್ ಮಾಡ್ಬೋದು ಸರ್. 200 ಲೀಟರ್ ಅಂದ್ರೆ ನಾನು ಹೇಳೋದು ಇದನ್ನ 1 ರಿಂದ 1.5 ಲೀಟರ್ ಇದಕ್ಕೆ ಸುರಿಬೇಕು. ಸುರಿದು ನೀರು ಫಿಲ್ ಮಾಡಬೇಕು. ನೀರು ಫಿಲ್ ಮಾಡಿದ ನಂತರ ಸಾಧ್ಯ ಇದ್ರೆ ನಮ್ಮ ಕಡೆ ಬೆಲ್ಲ ಅವೈಲೇಬಲ್ ಅದಂದ್ರೆ ಸ್ವಲ್ಪ ಬೆಲ್ಲ ಹಾಕ್ರಿ, ಕಡಲೆ ಹಿಟ್ಟು ಹಾಕ್ರಿ. ಈ ತರ ಹಾಕಿದ್ರೆ ಇದ್ರಲ್ಲಿ ಏನಾಗ್ತದೆ ಸರ್, ನಾವು ಇಲ್ಲಿ ಪ್ಯಾಕ್ ಮಾಡಿರೋದ್ರಿಂದ ಜೀವಾಣುಗಳು ಇರ್ತದ. ಕೆಲವೊಂದಿಷ್ಟು ಜನ, ಎಷ್ಟೋ ಜನ ರೈತರಿಗೆ ಏನ್ ಪ್ರಶ್ನೆ ಇರ್ತದ, ಈ ಸರ ಏರ್ ಟೈಟ್ ಮಾಡಿರ್ತೀರ, ಇದ್ರಾಗಲಿ ಜೀವಾಣುಗಳು ಹೇಗೆ ಬದುಕ್ತಾವೆ ಅಂತ ಸಹ ಕೇಳ್ತಾ ಇರ್ತಾರೆ. ಬದುಕಿರ್ತಾವೆ, ಬಟ್ ಯಾವ ತರ ಬದುಕಿರ್ತಾವ ಅಂದ್ರೆ ಆಕ್ಟಿವ್ ಇರಲ್ಲ, ಜೀವಾಣುಗಳು ಆಕ್ಟಿವ್ ಇರಲ್ಲ. ಸೊ ನಾವೇನ್ ಮಾಡ್ಬೇಕಂದಾಗ ಈ ತರ ನಾವು ಇದನ್ನ ತೆಗೆದ್ಬಿಟ್ಟು ಈ ತರದ್ ಪ್ಯಾಕ್ ಮಾಡಿ ನಿಮ್ಗೆ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೇವೆ. ಇಲ್ಲಿ ಏರ್ ಟೈಟ್ ಮಾಡಿರ್ತೇವೆ, ಕೊರಿಯರ್ ನಲ್ಲಿ ಏರ್ ಟೈಟ್ ಮಾಡಿರ್ತೇವೆ. ಬಟ್ ಅದನ್ನ ಆಕ್ಟಿವ್ ಮಾಡ್ಲಿಕ್ಕೋಸ್ಕರ ನಾವೇನು ನೀರಿಗೆ ಹಾಕೋದು ಮಲಗಿದ್ದೇನೆ. ಹಾ ಸರ್, ನೀರ್ ಹಾಕಿದಾಗ ಏನಾಗ್ತಾವ, ಜೀವಾಣುಗಳಿಗೆ ಸಾಕಷ್ಟು ಜಾಗ ಸಿಗ್ತದ. 200 ಲೀಟರ್ ಸಿಗುತ್ತೆ ಇಲ್ಲಿ 5 ಲೀಟರ್ ಇರೋದಕ್ಕೂ 200 ಲೀಟರ್ಗೆ ಹಾಕಿದ ಮ್ಯಾಗನು ಡಿಫ್ರೆನ್ಸ್ ಆಗ್ತದ. ಅಲ್ಲಿ ಆಕ್ಟಿವ್ ಆಗ್ಲಿಕ್ಕೆ ಅದಕ್ಕೆ ಪ್ಲೇಸ್ ಸಿಗ್ತದ. ಬಟ್ ಒಂದು ಉದ್ದೇಶ, ತದನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಮಜ್ಜಿಗೆ ಅಥವಾ ಇನ್ನೊಂದೇನೋ ಹಿಟ್ಟು ಹಾಕಿದ್ವಿ ಅಂದ್ರೆ ಅದಕ್ಕೆ ಆಹಾರ ಆಗ್ತದೆ. ಆಹಾರ ಆದಾಗೆ ಆಕ್ಟಿವ್ ಆಗ್ತಾವೆ ಜೀವಾಣುಗಳು. ಸೊ ಅದಕ್ಕೆ ನಮ್ಗೆ ಈ ತರ ಮಾಡೋದ್ರಿಂದ ಬೆನಿಫಿಟ್ ಇದೆ. ಡೈರೆಕ್ಟ್ ಆಗಿ ಬಳಸೋದ್ರಿಂದ ಏನ್ ತೊಂದರೆ ಇಲ್ಲ, ಬಳಸ್ಬೋದು. ಸ್ವಲ್ಪ ನಾನು ಈ ತರ ಹೇಳೋ ಪ್ರೊಸೆಸ್ ಅಲ್ಲಿ ಮಾಡಿದ್ರೆ ಜೀವಾಣುಗಳು ಇವಾಗೇನು ಈ ಕೋಮಾ ಸ್ಟೇಜ್ ಅಲ್ಲಿ ಇರ್ತಾವ ಸರ್. ಇಲ್ಲಿ ಇದ್ರೊಳಗಡೆ ಕೋಮಾ ಸ್ಟೇಜ್ ಅಲ್ಲಿ ಇರ್ತವೆ, ಸತ್ತಿರಲ್ಲ. ಕೋಮಾ ಸ್ಟೇಜ್ ಅಂದ್ರೆ ಆಕ್ಟಿವ್ ಇರಲ್ಲ, ಕೋಮಾ ಸ್ಟೇಜ್ ಅಲ್ಲಿ ಇರ್ತವೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ 200 ಲೀಟರ್ಗೆ ಹಾಕಿ ಬೆಲ್ಲ ಸ್ವಲ್ಪ ಹಿಟ್ಟು ಹಾಕಿದಾಗ ಅವು ಆಕ್ಟಿವ್ ಆಗಿ ಜೀವಾಣುಗಳು ವೃದ್ಧಿಯಾಗಿ ನಿಮ್ಗೆ 1 ಪಟ್ಟು ಇದ್ದಿದ್ದು 1000 ಪಟ್ಟಾಗಿ ನಿಮ್ಮ ಭೂಮಿಯಲ್ಲಿ ಅದನ್ನ ಯಾಡ್ ಮಾಡಿದಾಗ, ಸ್ಪ್ರೇ ಮಾಡಿದಾಗ ಅಥವಾ ಡ್ರೆಂಚ್ ಮಾಡಿದಾಗ ಅದು ಏನಾಗ್ತದ, ಭೂಮಿಯಲ್ಲಿ ಮಾಡ್ಲಿಕ್ಕೆ ಈ ತರ ಮಾಡ್ರಿ ಅಂತ ಹೇಳ್ತೀರಿ ಸರ್. ಸ್ಪ್ರೇಗಾದ್ರೆ ಇದನ್ನೇ 1 ಲೀಟರ್ಗೆ 2 ml 14 ಲೀಟರ್ ಪಂಪ್ ಬರುತ್ತಲ್ವಾ, ಆ 14 ಲೀಟರ್ ಪಂಪಿಗೆ 60 ml. ಬೆಳೆ ಆಧಾರ ಮ್ಯಾಗೂ ಡಿಪೆಂಡ್ ಆಗಿರ್ತದೆ. ಕೆಲವೊಂದಿಷ್ಟು ಸಾಲಿ ಕೆಲವೊಂದಿಷ್ಟು ಜನ ರೈತರು ಚಿಕ್ಕ ಬೆಳೆ ಇರ್ತದ, ದೊಡ್ಡ ಬೆಳೆ, ತರಕಾರಿ ಇರ್ತದ, ಕಬ್ಬು ಇರ್ತದ, ಅಡಿಕೆ ಇರ್ತದ.
ಸ್ವಲ್ಪ ಚಿಕ್ಕದಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳೋದು, ಹಂಗೆ ಜಾಸ್ತಿ ಆಗ್ತೈತೆ ಹಂಗೆ ಜಾಸ್ತಿ ಮಾಡ್ತಾ ಹೋಗೋದು ಸರ್, ಏನು ತೊಂದರೆ ಇಲ್ಲ. ಚಿಕ್ಕದಕ್ಕೂ ನೀವು 100 ml ಸ್ಪ್ರೇ ಮಾಡಿದಾಗ ಬರ್ನ್ ಆಗೋ ಥರ ಏನು ಚಾನ್ಸಸ್ ಇರಲ್ಲ. ಸುಮ್ಮನೆ ಬಳಕೆ ಯಾಕಪ್ಪ ಜಾಸ್ತಿ ಬಳಸೋದು, ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡ್ಕೊಂಡು ಹೋಗೋದು ಸರ್. ಈ ಥರ ನಾವು ಸ್ಪ್ರೇ ಆಯ್ತು ಡ್ರೆಂಚ್ ಮಾಡೋದಾಯ್ತು ಸರ್. ಅದು ಹೇಳಿದ್ನಲ್ಲ, ಈ ಥರ ಮಾಡಿದರೆ ಜೀವಾಣುಗಳು ಆ್ಯಕ್ಟಿವ್ ಆಗಿ ಸ್ವಲ್ಪ ನಿಮ್ಗೆ ವೃದ್ಧಿಯಾಗಿ ನಿಮ್ಮ ಮಣ್ಣಲ್ಲಿ ಜೀವಾಣುಗಳು ಆ್ಯಕ್ಟಿವ್ ಆದಾಗ ಮಣ್ಣು ಸಡಿಲಿಸಿ ನೀರು ಹಿಡಿದಿಟ್ಟಿರುವಂಥ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆದಾಗ ನಿಮ್ಮ ಮಳೆ ಸ್ವಲ್ಪ ಪ್ರಮಾಣ ಕಡಿಮೆ ಆದರೂ ಕೂಡ ನಿಮ್ಗೆ ತೇವಾಂಶದಲ್ಲಿ ಕೊರತೆ ಆಗಲ್ಲ. ಮತ್ತು ಇನ್ನೂ ಒಂದು, ಇದನ್ನು ಈ ಥರ ಆರ್ಗ್ಯಾನಿಕ್ ಬಳಸೋದ್ರಿಂದ ಅಂತರ್ಜಲ ಮಟ್ಟ ಕೂಡ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸರ್. ಅಂತರ್ಜಲ ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಬರುತ್ತೆ, ಮಣ್ಣಿನಲ್ಲಿ ನೀರು ಹಿಡಿಯೋ ಶಕ್ತಿ ಬರುತ್ತೆ. ಬಟ್ ಇದನ್ನು ಹೊರತುಪಡಿಸಿ ಬೆಳೆಗಳಿಗೆ ಏನು ಸರ್ ಇದು ಬೆನಿಫಿಟ್ ಅಂದರೆ, ನಿಮ್ಗೆ ಈಗ ಏನಂದ್ರೆ ಕೆಮಿಕಲ್ಲು ಬಂದುಬಿಟ್ಟು ನಿಮಗೆ 1000 ಲಕ್ಷ ಗಂಟಲೆ ಇದಾವೆ ಸರ್. ಅಂದ್ರೆ ದೊಡ್ಡ ರೈತರು ಲಕ್ಷ ಗಂಟಲೆ ತರ್ತಾರೆ, ಸಣ್ಣ ರೈತರೆಲ್ಲ 5000 10,000 15,000 ಅವ್ರವ್ರ ಜಮೀನ್ ಮೇಲೆ ಅವರು ಕೆಮಿಕಲನ್ನು ತರ್ತಿರ್ತಾರೆ. ತುಂಬ ಕಾಸ್ಟ್ಲಿ ಇದಾವೆ ಇವಾಗ. ಬಟ್ ಅದು ಏನಾಗುತ್ತೆ ಅಂದರೆ, ಈಗ ನಮ್ಗೆ ಯಾವ್ಯಾವ ರೋಗಕ್ಕೆ ಬರುತ್ತೆ ಇದಂದ್ರೆ ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡಿ ಸರ್. ಈಗ ಮಜ್ಜಿಗೆ ಬರುತ್ತೆ, ಮಜ್ಜಿಗೆ ಬಂದಾಗ ನಮಗೆ ಎಲ್ಲ ಕಡೆ ನಾಟಿ ಹಸುವಿನ ಮಜ್ಜಿಗೆ ಸಿಗಲ್ಲ. ಆ ಟೈಮಲ್ಲಿ ಈ ಥರದ್ದು ನಾವು ಮಾಡ್ಕೊಂಡು ಶಿಲೀಂಧ್ರನಾಶಕ ಕೆಲಸ ಮಾಡುತ್ತೆ. ತುಂಬ ಹುಳಿ ಇರುತ್ತೆ ಸರ್. ಇದು ಹುಳಿ ಇರೋದ್ರಿಂದ ಇದನ್ನು ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡುತ್ತೆ. ಚುಕ್ಕೆ ರೋಗ, ಬೂದು ರೋಗ, ಕಂದು ರೋಗ, ಅಡಿಕೆಯಲ್ಲಿ ಹಿಡಿಮುಂಡಿಗೆ ರೋಗ, ಅಡಿಕೆ ಈ ಕಡೆ ಬಂದ್ಬಿಟ್ರೆ ಯಾವ ಇದು ಶಿರ್ಸಿ, ಸಿದ್ದಾಪುರ, ಕರಾವಳಿ ಭಾಗದಾಗೆಲ್ಲ ಚುಕ್ಕೆ ರೋಗ ತುಂಬ ಇದೆ ಸರ್. ಚುಕ್ಕೆ ರೋಗ ಇದ್ದಾಗ ನಾನು ಈ ಬೆಟ್ಟದ ಮೇಲೆ ರಾಸಾಯನಿಕ ಕಳಿಸ್ಕೊಟ್ಟಿದ್ದೀನಿ ತುಂಬ ಜನ ರೈತರಿಗೆ. ಈ ಇದನ್ನು ಬಳಸಿದ ಮೇಲೆ ರೋಗಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತವೆ. ಇದು ಅಡಿಕೆಯಲ್ಲಿ ಹಳ್ಳು ಉದುರೋದು ಈ ಥರ ಸಮಸ್ಯೆಗಳು ಕಡಿಮೆ ಆಗ್ತವೆ. ಇದು ಅಡಿಕೆದು ಮಾತಾಡ್ತಾ ಇದ್ದೀನಿ ಅಂತ ಏನಲ್ಲ, ಎಲ್ಲ ಬೆಳೆಗೂ ಬರ್ತದ. ಈ ಮೆಣಸಿನ್ಕಾಯಿ ತಗೊಂಡ್ರೆ ಮುಟ್ರು ರೋಗ ಕಡಿಮೆ ಆಗ್ತದ, ತ್ರಿಪ್ಸು ಮೆಡಿಸು ಕಂಟ್ರೋಲ್ ಬರ್ತದ. ಈ ಟೊಮ್ಯಾಟೊ ಬೆಳೆಗಾರರಿಗೆ ಬೂದ್ ರೋಗ ಬರ್ತದ, ಮೇಲ್ಗಡೆ ಎಲ್ಲ ಕಪ್ಪು ಕಲೆ, ಇದು ವೈಟ್ ಚಿಕ್ಕಿ ಬರ್ತದೆ. ಹಾ ಸರ್, ಬೂದ್ ರೋಗ ಎಲ್ಲ ಕಂಟ್ರೋಲ್ ಆಗ್ತದ. ಇದು ಎಲ್ಲಾ ಕ್ರಾಪಿಗೆ ಬೆಳೆಸ್ಕೋಬಹುದು ಸರ್. ಈ ತರ ಇದನ್ನ ಆರ್ಗ್ಯಾನಿಕ್ ಆಗಿ ನಾವು ನಮ್ಗೆ ಒಂದು ಬೇಕಪ್ಪ, ನಮ್ಗೆ ರೋಗ ಮುಕ್ತ ಮಾಡಬೇಕು ನಮ್ಮ ಭೂಮಿನ ಅಂದಾಗ ಈ ಥರದ್ದು ನಮ್ಮ ಬೆಟ್ಟದಲ್ಲಿ ನಾನು ತಯಾರು ಮಾಡಿದ್ದೀನಿ. ನಾನು ಭೂಮಿಗೆ ಬಳಸ್ಕೊಂಡ್ಬಿಟ್ಟು ತುಂಬ ಜನ ರೈತರಿಗೂ ನಾನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿದ್ದೀನಿ. ಯಾರಿಗಾದರೂ ನಮಗೆ ಬೆಟ್ಟದಲ್ಲಿ ರಾಸಾಯನ ಬೇಕು ಅಂದರೆ ನಾನು ನಿಮ್ಮ ಅಡ್ರೆಸ್ ಎಲ್ಲ ನನ್ನ ವಾಟ್ಸಪ್ಗೆ ನಾನು ಮೇಲ್ ಬರ್ತಕ್ಕಂಥ ನನ್ನ ನಂಬರ್ಗೆ ನೀವು ಸಂಪರ್ಕಿಸಿದರೆ ಅಡ್ರೆಸ್ ಎಲ್ಲ ವಾಟ್ಸಪ್ಪಲ್ಲಿ ಡೀಟೇಲ್, ನಿಮ್ಮ ಹೆಸರು, ಮೊಬೈಲ್ ನಂಬರು, ನಿಮ್ಮ ಡೋರ್ ನಂಬರ್ ಎಲ್ಲ ನಾನು ಕ್ಲೀನಾಗಿ ನಾನು ವಾಟ್ಸಪ್ಪಿಗೆ ನೀವು ಅಡ್ರೆಸ್ ಕಳಿಸ್ಕೊಟ್ರೆ ನಾನು ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ ನಿಮ್ಮ ತಾಲೂಕು ಲೆವೆಲ್ವರೆಗೂ, ಅಂದರೆ ನಿಮ್ಮ ತಾಲೂಕು ಮಟ್ಟದವರೆಗೂ ನಾನು ಇದು ಔಷಧಿಗಳನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದೀನಿ. ಯಾರಿಗೆಲ್ಲ ನಿಮಗೆ ಬೆಟ್ಟದಲ್ಲಿ ರಾಸಾಯನ ಅಂದರೆ ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡ್ತಕ್ಕಂಥ ಆರ್ಗ್ಯಾನಿಕ್ ಔಷಧಿ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆ ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ 2 ದಿನ, ಒಂದೊಂದು ಸಾರಿ ಒಂದೊಂದು ಹತ್ತತ್ರ ಊರು ಇದ್ದಿದ್ದಕ್ಕೆಲ್ಲ ಒಂದೇ ದಿನ ಹೋಗ್ತಾವೆ. ಒಂದು 2-3 ದಿನದಲ್ಲಿ ನಿಮ್ಮ ತಾಲೂಕಿನವರೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿದ್ದೀನಿ. ಇದು 5 ಲೀಟರ್ ಟಿನ್ ಮಿನಿಮಮ್ ನನ್ನ ಹತ್ರ ಬರೋದು 5 ಲೀಟರ್ ಟಿನ್ ಇರುತ್ತೆ. ಈ 5 ಲೀಟರ್ ಟಿನ್ನು ನಿಮಗೆ 400 ರೂಪಾಯಿ ಲೀಟ್ರ್ ಕೊಡ್ತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ನಿಮಗಿದು 2000 ರೇಟ್ ಬೀಳುತ್ತೆ ಸರ್. ಇದು 2000 ರೂಪಾಯಿ ಬೀಳ್ತದೆ. ಇದನ್ನು ಬಳಸೋದ್ರಿಂದ ನೀವು ಆರ್ಗ್ಯಾನಿಕ್ ಆಗಿ ನೀವು ರೋಗಗಳನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನನ್ನ ಕಡೆಯಿಂದ ಭರವಸೆ ಕೊಡ್ತೀನಿ. ತುಂಬ ಜನಕ್ಕೂ ಕೂಡ ಕೊಟ್ಟಿದ್ದೀನಿ ಸರ್. ನೋಡ್ರಿ ಸ್ನೇಹಿತರೆ, ಇವತ್ತು ನೀವೇನು ಬೆಟ್ಟದಲ್ಲಿ ನೀವೇ ಅಂದ್ರೆ ಔಷಧಿ ನೀವೇಂದ್ರೆ ಎಲೆ ಚಿಕ್ಕಿ ಆಗಿರ್ಬೋದು, ತ್ರಿಪ್ಸ್ ಆಗ್ಬೋದು, ಮೈಟ್ಸ್ ಆಗ್ಬೋದು, ಕೆಲವೊಂದು ಅಂದ್ರೆ ಟೊಮೆಟೊ ಆಗಿರ್ಬೋದು, ಬದ್ನಿಕಾಯಿ ಆಗಿರ್ಬೋದು, ಅಥವಾ ಬೇರೆ ಈ ಅಡಿಕೆ ಆಗಿರ್ಬೋದು, ಕೆಲವೊಂದಕ್ಕೆ ನಿಮ್ಮ ರೋಗ ಬಾಧೆ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಜೊತೆಗೆ ನೀವು ಇವನ್ನ ಸ್ವಲ್ಪ ಮಣ್ಣಲ್ಲಿ ಹಾಕಿದ್ರೆ ಒಂದು ಒಳ್ಳೆ ಮಣ್ಣು, ಫಲವತ್ತಾದ ಮಣ್ಣು ಸಿಗುವಂಥ ವ್ಯವಸ್ಥೆ ಆಗುತ್ತೆ. ಅದನ್ನು ನೀವು ಸ್ವಂತ ಮಾಡ್ಕೋಬೋದು ಅಂತಲೇ ಹೇಳ್ಯಾರ. ಇಲ್ಲ ನಮ್ಮ ಕೈಲ್ಲ ಆಗಲ್ಲ ಅಂದ್ರೆ ನೀವೇನಾದರೂ ನಮ್ಮ ಫೋನ್ ಡಿಸ್ಪ್ಲೇದಲ್ಲಿ ಇವ್ರ ನಂಬರ್ ಪ್ಲೇ ಆಗ್ತೈತಿ, ಇವ್ರನ್ನ ನೀವು ಸಂಪರ್ಕ ಮಾಡಿದ್ರೆ ಅವರು ನಿಮಗೆ 5 ಲೀಟ್ರ್ ಕ್ಯಾನನ್ನು ನಿಮಗೆ ಕಳಿಸ್ಕೊಡ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.